ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್. ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಹೊರಗಡೆ ಕೂತಿದ್ದೀನಿ. ಸ್ವಲ್ಪ ಸೆಕೆ ಫೀಲಿಂಗ್ ಇರೋದ್ರಿಂದ ಸ್ವಲ್ಪ ಹೊರಗಡೆ ಗಾಳಿನ ನ್ಯಾಚುರಲ್ ಏನು ಗಾಳಿ ಬರುತ್ತೋ ಅದೇ ಸೂಪರ್ ಅಲ್ವಾ. ಫ್ಯಾನ್ ಗಾಳಿನೂ ಕೂಡ ಬಿಸಿ ಅನಿಸುತ್ತೆ ಕೆಲವು ಬಾರಿ ಅಲ್ವಾ. ಅದರಿಂದ ಹಂಗೆ ಹೊರಗಡೆ ಕೂತ್ಕೊಂಡೆ. ಅಮೋಗು ಜ್ಯೂಸ್ ಬೇಕು, ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೋಗಿದ್ದಾನೆ. ತೊಗೊಂಬರ್ತೀನಿ ನನಗೆ ಆಗ್ತಿಲ್ಲ ಅಂತ ಹೇಳಿ. ನೋಡೋಣ, ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಡಾಕ್ಟ್ರು ಕೊಟ್ಟಂಥ ಮೆಡಿಷನ್ ನನಗೆ ಯಾವ ರೀತಿ ಕೆಲಸ ಮಾಡ್ತು ಅಂತ ತಿಳಿಸ್ಬೇಕು. ಯಾಕೆಂದರೆ ವಾಟ್ಸಪ್ಪಲ್ಲಿ ತುಂಬ ಜನ ಕೇಳಿದ್ದಾರೆ, ಹೇಗಿದೆ, ಕಾಲು ನೋವು ಕಡಿಮೆ ಆಯಿತಾ ಅಕ್ಕ, ಹೇಗಿದ್ದೀರಿ ಅಂತ ಹೇಳಿ ಕೇಳಿದ್ದಾರೆ. ಅವ್ರಿಗೋಸ್ಕರ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಮತ್ತು ಇವತ್ತು ಏನೂ ಇಲ್ಲ, ಒಂದು ಜ್ಯೂಸ್ ಮಾಡಬೇಕು ಅಂತ ಇತ್ತು. ಬೇಸಿಗೆಗಾಲದಲ್ಲಿ ಸರ್ಬತ್ತು, ಬಾಯಾರಿಕೆನ ತುಂಬ ಕಡಿಮೆ ಮಾಡುವಂಥದ್ದು, ತಂಪು ಕೊಡುವಂಥ ಒಂದು ಸರ್ಬತ್ತನ್ನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆಗಲೇ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮ್ಮ ಮುಂದೆ ಆ ವಿಡಿಯೋನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಮಗು ಐಸ್ ಕ್ರೀಮ್ ಬೇಕು, ಜ್ಯೂಸ್ ಬೇಕು ಅಂತ ಹೋಗಿದ್ದಾನೆ. ಅದೇನು ತೊಗೊಂಬರ್ತಾನೆ ಗೊತ್ತಿಲ್ಲ ನನಗೆ, ನೋಡೋಣ. ಅದಕ್ಕೆ ಮುಂಚಿತವಾಗಿ ಚಾನಲ್ಗೆ ಯಾರು ಮೊದಲ ಬಾರಿ ಬಂದು ವಿಡಿಯೋ ನೋಡ್ತಾ ಇದ್ದೀರೋ ಅಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಬರುವಂಥ ಐಪ್ ಅನ್ನುವಂತಹ ಒಂದು ಪಾಯಿಂಟನ್ನು ನನಗೆ ಕೊಡುವಂಥದ್ದನ್ನು ಮಾಡಿ. ತುಂಬ ಖುಷಿಯ ವಿಷಯನೂ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಖುಷಿಯ ವಿಡಿಯೋ ಅಂತ ಹೇಳಿ ಖಂಡಿತ ಮುಂದೆ ಹೇಳ್ತೀನಿ. ನನಗಂತೂ ತುಂಬ ಖುಷಿ ಆಗುತ್ತೆ. ನಂಬುದವ್ರನ್ನ ಎಂದೂ ಕೂಡ ನಮ್ಮ ರಾಯರು ಕೈ ಬಿಡೋದಿಲ್ಲ. ಸ್ವಲ್ಪ ತಡ ಆಗಬಹುದು, ಕೆಲವು ಪರಿಸ್ಥಿತಿ ನಮ್ಮನ್ನು ಕೈ ಕಟ್ಟಾಕಬಹುದು. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಅಪ್ ಆ್ಯಂಡ್ ಡೌನ್ಸ್ ಖಂಡಿತ ಇರುತ್ತೆ. ಇಲ್ಲಿ ಯಾರೂ ಕೂಡ ಕೆಟ್ಟವರಾಗಲ್ಲ, ಒಳ್ಳೆಯವರು ಅಂತಲೂ ಅಲ್ಲ. ಬದುಕಿನಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಅದು ನಾನು ಇಷ್ಟು ಬೇಗ ಎಲ್ಲ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಹಾಗೆ ಯಾರಿಗೂ ಏನೋ ಒಂದು ನಾನು ರಿಪ್ಲೈ ಕೊಡಬೇಕು ಅಂದರೆ ಫೋನ್ ಎತ್ತಕ್ಕಾಗ್ತಿಲ್ಲ ಅಂದರೆ ಸಂದರ್ಭ ನನ್ನನ್ನು ಆ ರೀತಿ ಮಾಡಿದೆ. ಆದ್ದರಿಂದ ನನಗೆ ಸಮಯ ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅದನ್ನು ವಾಯ್ಸ್ ರೆಕಾರ್ಡ್ ಕೇಳಿ, ಫೋನ್ ಕರೆಯಲ್ಲಿ ಮಾತನ್ನು ಕೇಳಿ ಮನಸ್ಸನ್ನು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಅವಾಯ್ಡ್ ಮಾಡೋದು ನನ್ನ ಪಾಲಿಗೆ ಬೆಸ್ಟ್ ಅಂತ ಅನಿಸ್ಬಿಟ್ಟಿದೆ ನನಗೆ, ಅಲ್ವಾ. ನಾನೇನು ಬೇಕು ಅಂತ ಯಾವುದನ್ನು ಕೂಡ ಮಾಡ್ತಿಲ್ಲ. ನನ್ನ ಮನದಾಳದ ಏನೇ ಮಿಡಿತ ಆಗಲಿ ಭಗವಂತನಿಗೆ ಗೊತ್ತಿದೆ. ಮನುಷ್ಯರ ಮುಂದೆ ಮರೆ ಮಾಚಬಹುದು, ಭಗವಂತನ ಮುಂದೆ ಮರೆ ಮಾಚಕ್ಕಾಗುತ್ತಾ? ಅದರಲ್ಲೂ ನಮ್ಮ ರಾಯರಿಗೆ ಮರೆ ಮಾಚಕ್ಕಾಗುತ್ತಾ? ಖಂಡಿತ ಇಲ್ಲ. ನಾನೇನು ತಪ್ಪು ಮಾಡ್ತಾಯಿದ್ದೀನಾ, ಸರಿ ಮಾಡ್ತಾಯಿದ್ದೀನಾ, ನಮ್ಮ ರಾಯರಿಗೆ ಗೊತ್ತಿರುತ್ತೆ. ಸಮಯ ಕೈ ಕಟ್ಟಾಕಿರಬಹುದು, ಸಂದರ್ಭ ಈ ರೀತಿಯೇ ನಡಿಬೇಕು ಅಂತ ಭಗವಂತನ ಇಚ್ಛೆ ಇರಬಹುದು. ಅದಕ್ಕೆ ತಲೆ ಬಾಗೋಣ ಅಷ್ಟೇ ಅಲ್ವಾ. ತುಂಬ ಖುಷಿಯ ವಿಷಯ ಅಂತ ಹೇಳಿದೆ. ನಾಳೆ ಹೇಳೋಣ ಬಿಡಿ, ನಾಳೆ ಹೇಳ್ತೀನಿ. ನಾಳೆ ಹೇಗಿದ್ರು ಗುರುವಾರನೇ ಶೇರ್ ಮಾಡ್ಕೊಳ್ಳೋಣ, ಆಯಿತಾ. ಆದರೆ ಡಾಕ್ಟ್ರು ಕೊಟ್ಟಂತಹ ಮೆಡಿಷನ್ ಕೊಟ್ಟರಲ್ಲ, ನೆನ್ನೆ ರಾತ್ರಿಯಿಂದ ಶುರು ಮಾಡಿದ್ದು. ಅಂದರೆ ಬೆಳಗ್ಗೆ ಮತ್ತು ರಾತ್ರಿ 2 ಟೈಮ್ ಇದೆ. ನೆನ್ನೆ ನಾನು ಹಾಸ್ಪಿಟ್ಲಿಂದ ಬಂದಿದ್ದೆ ಮಧ್ಯಾಹ್ನ ಅಲ್ವಾ. ಮಧ್ಯಾಹ್ನ ಆದಿದ್ದರಿಂದ ಯಾವುದೇ ಟ್ಯಾಬ್ಲೆಟ್ಸು ಕೂಡ ತಗೊಂಡಿರಲಿಲ್ಲ. ರಾತ್ರಿ ತಗೊಂಡೆ. ಬೆಳಗ್ಗೆ ತಿಂಡಿಗೆ ಮುಂಚೆ ಇದೆ, ತಿಂಡಿ ಆದಮೇಲೂ ಸಹ ಇದೆ. ಮೆಡಿಷನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂದ್ಕೊಳ್ತೀನಿ. ನೋವು ಕಡಿಮೆ ಇದೆ. ಇವತ್ತು ಸ್ವಲ್ಪ ಆರಾಮಿದ್ದೀನಿ ಅಂತ ಕೂಡ ಅನ್ನಿಸ್ತು. ಅದರಿಂದ ಡಾಕ್ಟ್ರು ಸ್ಪೆಷಲಿಸ್ಟು ಅಂತ ಹೇಳ್ತೀವಲ್ಲ, ಆ ಭಾಗಕ್ಕೆ ಸ್ಪೆಷಲಿಸ್ಟ್ ಇರ್ತಾರಲ್ಲ, ಅವರು ಅದು ಕರೆಕ್ಟಾಗಿ ಕೊಡ್ತಾರಲ್ವ. ಅದರಿಂದ ತುಂಬ ಒಂದು 15 ದಿನ 20 ದಿನದಿಂದ ತುಂಬ ನೋವಿತ್ತು ನನಗೆ. ಹೋಗೋದು ಕ್ಲಿನಿಕ್ಗೆ, ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಳ್ಳೋದು, 1-2 ದಿನ 3 ದಿನ ಮಾತ್ರೆ ತಗೊಳ್ಳೋದು, ಮತ್ತೆ ಶುರುವಾಗ್ತಿತ್ತು. ನೋಡೋಣ, ನಿನ್ನೆ ರಾತ್ರಿ ತಗೊಂಡಿದ್ದು, ಇವತ್ತು ಬೆಳಗ್ಗೆ ತಗೊಂಡಿರೋದು. ಆರಾಮಿದ್ದೀನಿ, ಆರಾಮಾಗಿ ನಡೀತಾ ಇದ್ದೀನಿ. MD ಭಾಗ ಕಾಲು ಕೆಳಗಡೆ ಊರೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಈಗ ಒಂದು ಸ್ವಲ್ಪ ಆರಾಮಾಗಿ ನಡೀತಾ ಇದ್ದೀನಿ ಅಂದರೆ ನೋವು ಕಡಿಮೆ ಆಗಿದೆ ಅಂತ ಹೇಳಿ ಅಲ್ವಾ. ಅದರಿಂದ ಎಲ್ಲರೂ ಕೇಳಿದ್ರಿ, ಸುಮಾರು ಜನ ವಾಟ್ಸಪ್ಪಲ್ಲಿ ಅಕ್ಕ ಕಾಲು ನೋವು ಹೇಗಿದೆ,
ಹೇಳಿ ಅಕ್ಕ ಕಾಲು ನೋವು ಹೇಗಿದೆ ಅಂತ ಹೇಳಿ ಮೆಸೇಜನ್ನು ಮಾಡಿದ್ರಿ. ಪರವಾಗಿಲ್ಲ, ಆರಾಮಿದ್ದೀನಿ ಇವಾಗ. ಅಮ್ಮೋಗಿ ಏನು ತೊಗೊಂಬರ್ತಾನೆ ನೋಡೋಣ ಇರಿ, ಬರ್ತಾನೆ ಇವಾಗ ನೋಡ್ತೀನಿ. ದೇವಸ್ಥಾನದ ಪಕ್ಕ ಗಾಡಿ ನಿಲ್ಲಿಸ್ತಾ ಇದ್ದಾನೆ ಆ ಮಗು. ಏನೋ ತತ್ತಾ ಇದ್ದಾನೆ ನೋಡೋಣ ಇರಿ, ಕವರಲ್ಲಿ ಏನೋ ತತ್ತಾ ಇದ್ದಾನೆ. ಐಸ್ ಕ್ರೀಮ್ ಆಗಿರೋ ಗೊತ್ತಿಲ್ಲ. ಕೊಡು, ಏನು ನನಗೆ ಹೇಳ್ಕೊಬಿಟ್ಟು ಕೊಡು, ಇಲ್ಲಿ ಏನು ತಿಂದು ಮೆರಿಂಡ ಆಗಲ್ಲ. ನಾನು ಎಷ್ಟು ಸಲ ಹೇಳಿದ್ದೀನಿ ಮೆರಿಂಡ ಆಗಲ್ಲ. ಕ್ಯಾಂಡಿನಾ? ಕ್ಯಾಂಡಿ ಆದರೆ ಫೇವ್ರೇಟ್. ನೀವೇನು ತೊಗೊಂಡೆ? ಎಂಥದ್ದು ಇದು? ಸ್ಯಾಂಡ್ವಿಚ್ ಇರಲಿಲ್ಲ ಇದು. ಜ್ಯೂಸ್ ಯಾಕೆ ತಂದೆ ಇಷ್ಟೊಂದು? ಕುಡಿಬಾರ್ದು, ನನ್ನ ಸೋಡಾ ಆಗಿದೆ. ಇದು ಬರೀ ಆರೆಂಜ್ ಫ್ಲೇವರ್ ತರಿವೆ, ಒಳಗಡೆ ವೈಟ್ ಇರುತ್ತಲ್ಲ, ಅದು ಬಾಯಾರಿಕೆ ಆಗುತ್ತೆ. ಇದು ಓಪನ್ ಮಾಡಿ, ಇದು ಓಪನ್ ಮಾಡಿ, ನನಗೆ ಕೈ ಕೊಡು. ಕ್ಯಾಂಡಿ ಮ್ಯಾಂಗೋ ಫ್ಲೇವರ್. ಆರೆಂಜ್ ತರಬೇಕಿತ್ತು ಕಣಮ್ಮ ನೀನು. ನೋಡಿದ್ರಿ, ಜ್ಯೂಸ್ ತಗೊಂಬಂದಿದ್ದಾನೆ ಒಂದಿಷ್ಟು. ಮೆರಿಂಡಾ ಅಂತೆ, ಮತ್ತು ಮೌಂಟೇನ್ ಡ್ಯೂ ಅಂತೆ. ಬೇಡ ಜಾಸ್ತಿ ಕುಡಿಬೇಡಿ ಕಣ್ರು ಅಂತ ಹೇಳಿದ್ರೆ ಕೇಳಲ್ಲ. ಮತ್ತು ನನಗೆ ಕ್ಯಾಂಡಿ ಇಷ್ಟ, ಈ ಥರ ಐಸ್ ಕ್ಯಾಂಡಿ ಅಂದರೆ ಈ ಕಪ್ ಐಸು ಇವೆಲ್ಲದಕ್ಕಿಂತನೂ ಕೂಡ ಆರೆಂಜ್ ಫ್ಲೇವರ್ ಇನ್ನೂ ಇಷ್ಟ ಆಗುತ್ತೆ. ಇದು ಮ್ಯಾಂಗೋ ಫ್ಲೇವರ್ ತೊಗೊಬಂದಿದ್ದಾನೆ. ನಾವು ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಕ್ಯಾಂಡಿ ಬರುತ್ತಿದ್ದ ನೋಡಿ, ಮಧ್ಯೆ ವೈಟ್ ಬರುತ್ತಲ್ಲ, ಇದೆಲ್ಲ ಮಾಮೂಲಿ ಕ್ಯಾಂಡಿ, ನೀರು ಥರನೇ ಇರ್ತಿತ್ತು ನೋಡಿ, ಅದು ಸಖತ್ತಾಗಿರೋದಲ್ವ. ವೈಟ್ ಕಲರಲ್ಲಿ ಒಂದು ಮಿಲ್ಕ್ ಐಸ್ ಕ್ಯಾಂಡಿ, ಆರೆಂಜು ಈ ಥರ ಬರ್ತಿತ್ತು. ಅಮ್ಮೋ ಎಮೋಗ್, ಇವತ್ತೊಂದು ಖುಷಿಯಾದ ವಿಷಯನ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಯಾಕೋ ಗೊತ್ತಿಲ್ಲ, ಮನಸ್ಸು ತಡೀತಾ ಇದೆ ಸದ್ಯಕ್ಕೆ ಬೇಡ ಹೇಳೋದು ಅಂತ ಹೇಳಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳಿಸೋಣ ಆಯಿತಾ. ಏನಿರಬಹುದು ಅಂತ ಹೇಳಿ ಗೆಸ್ ಮಾಡಿ ನೋಡೋಣ. ತುಂಬ ಬಿಸಿಲಿದೆ, ತುಂಬ ಸೆಕೆ ಅಂತೂ ಇದೆ. ಐಸ್ ಕ್ರೀಮು, ಜ್ಯೂಸು, ಕಬ್ಬಿನ ಹಾಲು ಇವೆಲ್ಲ ತುಂಬ ಬಿಸ್ನೆಸ್ ನಡೀತಾ ಇದೆ ಮಾತ್ರ ಅಲ್ವಾ. ತುಂಬ ವ್ಯಾಪಾರಗಳು ಇದರಲ್ಲಿ ನಡೀತಾ ಇದೆ. ಎಲ್ಲದಕ್ಕೂ ಹೋಲಿಸಿದ್ರೆ ಮೊಸರನ್ನ ಮಜ್ಜಿಗೆ ಮಾಡಿ ಮಧ್ಯಾಹ್ನ ಟೈಮ್ ಕುಡಿಯೋದು ತುಂಬ ಒಳ್ಳೆಯದು ಅನಿಸುತ್ತೆ.
ಎಲ್ರಿಗೂ ಇಷ್ಟ ಆಗುವಂಥದ್ದು ನಮ್ಮ ಕಲ್ಪವೃಕ್ಷ ಎಳನೀರು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ಬೋದು. ಆದರೂ ಅದು ಸಹ ನೆರಳಲ್ಲಿ ಇಟ್ಕೊಂಡಿದ್ರೆ ಪರವಾಗಿಲ್ಲ. ರೋಡ್ ಸೈಡು ಸ್ವಲ್ಪ ಬಿಸಿಲಲ್ಲೇನಾದರೂ ಅದು ಕೂಡ ಇಟ್ಟಿದ್ರೆ ಎಳನೀರು ಅದು ಕೂಡ ಬಿಸಿ ಅನಿಸುತ್ತೆ, ತಣ್ಣಗಂತೂ ಇರಲ್ಲ. ಆದರೆ ಬೆಳಗ್ಗೆನೇ ಕುಡಿಬೇಕು ಎಳನೀರು, ಸ್ವಲ್ಪ ತಂಪಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಟೈಮಲ್ಲಿ ಮಡಿಕೆಯಲ್ಲಿ ಮಡಗಿರುವಂಥ ನೀರು, ಈ ಮಡಿಕೆಗಳಲ್ಲಿ ನೆನ್ನೆ ಅಂದರೆ ರಾತ್ರಿ ನೀರು ಮಡಿಕೆಯಲ್ಲಿ ತುಂಬಿಸಿಟ್ಟು ಬೆಳಿಗ್ಗೆ ಕುಡಿಯೋದ್ರಿಂದ ತಣ್ಣಗಿರುತ್ತೆ. ನ್ಯಾಚುರಲ್ ಫ್ರಿಜ್ ವಾಟ್ರು ಅಂತ ಅನಿಸ್ಬೇಕು, ಅಷ್ಟು ಚೆನ್ನಾಗಿರುತ್ತೆ ಮಡಿಕೆ ನೀರಲ್ವಾ. ಬಿಸಿಲಿಗೆ ದಾಹ ಇಂಗಿಸ್ಕೊಳ್ಳೋಕ್ಕೂ ಅದು ಕೂಡ ಒಂದು ಒಳ್ಳೆಯ ಉತ್ತಮವಾದ ದಾರಿ ಅಂತ ಅನಿಸುತ್ತೆ. ಇವತ್ತು ಯಾವುದೇ ಬ್ಲಾಗಲ್ಲಿ ಸಿಂಪಲ್ ಒಂದು ಬ್ಲಾಗನ್ನ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಸಮ್ಮರಲ್ಲಿ ನೀವೇ ಯಾವ ರೀತಿ ಬಾಯಾರಿಕೆನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮೆಥಡನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಆದಷ್ಟು ಈ ರಾಗಿ ಅಂಬಲಿ, ಮಜ್ಜಿಗೆ, ಎಳನೀರು ಇವೆಲ್ಲ ತುಂಬ ಒಳ್ಳೆಯ ಪಾನೀಯಗಳು ಅಂತ ಹೇಳಬಹುದು. ಸಾಫ್ಟ್ ಡ್ರಿಂಕ್ಸ್ಗಳನ್ನ ತುಂಬ ಅವಾಯ್ಡ್ ಅಂತೂ ಖಂಡಿತ ಮಾಡಬೇಕು. ನನ್ನ ಮಗ ತೊಗೊಬಂದೋ ಇವಾಗ ಮೆರಿಂಡಾ ಆಗಲಿ, ಮೌಂಟೇನ್ ಡ್ಯೂ ಆಗಲಿ, ಸೆವೆನ್ ಅಪ್ ಏನೇ ಆದರೂ ಸಹ ಅವೆಲ್ಲ ಶುಗರ್ ಕಂಟೆಂಟ್ ಅಂತೂ ಖಂಡಿತ ಇರುತ್ತೆ, ಅಷ್ಟು ಒಳ್ಳೆಯದಲ್ಲ. ಸೋಡಾ ಮಿಕ್ಸ್ ಇರುತ್ತಲ್ವ, ಅಷ್ಟೊಂದು ಒಳ್ಳೆಯದಲ್ಲ ನನ್ನ ಪ್ರಕಾರ. ಮಕ್ಕಳು ಕೇಳೋದಿಲ್ಲ, ಬಿಸಿಲು ಜ್ಯೂಸ್ ಬೇಕು ಅಂತ ಅನಿಸುತ್ತೆ ಅಲ್ವಾ. ಆದರೆ ನನ್ನ ಪ್ರಕಾರ ಆರೋಗ್ಯದ ದೃಷ್ಟಿಯಿಂದ ಯೋಚನೆ ಮಾಡ್ತೀನಿ ಅಂದರೆ ಮನೆಯಲ್ಲಿ ನಾವು ಮಜ್ಜಿಗೆನ ಚೆನ್ನಾಗಿ ಬೆಳಗ್ಗೆ ಮೊಸರನ್ನ ಕಡಿದು ಮಜ್ಜಿಗೆ ಮಾಡಿಡುವಂಥದ್ದು. ಜೊತೆಗೆ ರಾಗಿ ಅಂಬಲಿ ತುಂಬ ಒಳ್ಳೆಯದು. ರಾತ್ರಿಯೇ ಅಂಬಲಿ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಬೆಳಗಿನ ಸಮಯ ತಿಂಡಿ ಬದಲು ಅದು ತಗೊಳ್ಳೋದ್ರಿಂದನೂ ಸಹ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಅಷ್ಟೇ, ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರಾಮಾಗಿ ಮಧ್ಯಾಹ್ನದವರೆಗೂ ಕೂಡ ಯಾವುದೇ ಹೆವಿ ಅಂತ ಅನಿಸೋದಿಲ್ಲ. ಏಕೆಂದರೆ ಬಿಸಿಲು ಜಳಕ್ಕೆ ಡೈಜೆಷನ್ ಲೆವೆಲ್ಲು ನಮ್ಮ ದೇಹದಲ್ಲಿ ಕಡಿಮೆ ಇರುತ್ತಲ್ವ. ಆದ್ದರಿಂದ ಒಂದು ಸಾತ್ವಿಕ ಆಹಾರ, ಆರೋಗ್ಯಪೂರ್ಣ ಒಂದು ಆಹಾರನ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಶಕ್ತಿ ಕೊಡಬಹುದಲ್ವ ನಾವು. ಏನಂತೀರಿ? ನಿಮ್ಮ ಪ್ಲ್ಯಾನ್ಗಳು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಕಮೆಂಟನ್ನು ಮಾಡಿ. ಇವತ್ತೊಂದು ಒಳ್ಳೆ ಪಾನೀಯ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಸ್ವಲ್ಪ ಹೊರಗಡೆ ಹೋಗಿ ಬರೋದ್ರಿಂದ ಲೇಟ್ ಆಯಿತು ನನಗೆ, ಅದರಿಂದ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ಲ್ಯಾನ್ಗಳು ಹೇಗಿದೆ, ನೀವು ಯಾವ ರೀತಿ ಪಾಲನೆ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟನ್ನು ಮಾಡಿ. ನೋಡಿ, ಬೇಗ ಕರಗೋಗ್ತಾ ಇದೆ ಐಸ್ ಕ್ರೀಮ್, ಬೇಗ ಮೆಲ್ಟ್ ಆಗುತ್ತೆ. ಆದರೂ ಈಗಿನ ಐಸ್ ಕ್ರೀಮ್ ನೀವು ಏನೇ ತಿಂದರೂ ಸಹ ಬಾಯಾರಿಕೆ ಆಗೇ ಆಗುತ್ತೆ. ಏಕೆಂದರೆ ಇದರಲ್ಲೂ ಶುಗರ್ನ ಅಂಶ ಜಾಸ್ತಿ ಇರುತ್ತೆ. ಅದರಿಂದ ಬರಲಾ ಮತ್ತೊಂದು ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಬಾಯ್. ಎಲ್ರಿಗೂ ನಮಸ್ಕಾರ.